ತುಮಕೂರಿನ ಕೆಐಡಿಬಿ ಕಚೇರಿಯ ಮೇಲೆ ಲೋಕಾದಾಳಿಯಾಗಿದೆ. ಎಸ್ಐಟಿ ಕಾಲೇಜು ಬಳಿ ಇರತಕ್ಕಂತಹ ಕೆಐಡಿಬಿ ಕಚೇರಿ, ತುಮಕೂರಿನ ಕೆಐಡಿಬಿ ಕಚೇರಿಯ ಮೇಲೆ ಲೋಕಾದಾಳಿ. ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರು ಏಕಾಏಕಿ ದಾಳಿ ಮಾಡ್ತಾರೆ ಅನೇಕ ಕಡೆಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ತುಮಕೂರಿನ ಕೆಐಡಿಬಿ ಕಾಲೇಜ್ ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. 5-6 ಲೋಕಾಯುಕ್ತ ಅಧಿಕಾರಿಗಳಿಂದ ಗಂಭೀರ ಪರಿಶೀಲನೆಗಳಾಗ್ತಾ ಇದೆ. ಎ ರಾಜೇಶ್ ಕಚೇರಿಯ ಕಡತಗಳ ಪರಿಶೀಲನೆಗಳನ್ನು ಮಾಡಲಾಗ್ತಾ ಇದೆ. ದಾಳಿ ವೇಳೆ ಕಚೇರಿಯಲ್ಲಿ ಇರದ ಎ ರಾಜೇಶ್ ಕಚೇರಿಯಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಎ ಇರಲಿಲ್ಲ. ತಿಂಗಳ ಹಿಂದೆ ಕೆಐಎಡಿಬಿ ಕಚೇರಿಗೆ ಬಂದಿರುವಂತಹ ರಾಜೇಶ್ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದ ಹಿನ್ನೆಲೆ ದಾಳಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ಮೂಲದ ಎ ರಾಜೇಶ್ ಎಂ ಅವರ ಪೂರ್ಣ ನಾಮಧೇಯ. ಬೆಂಗಳೂರಿನ ಕೋರಮಂಗಲದಲ್ಲಿ ರಾಜೇಶ್ ವಾಸ ಇರ್ತಾರೆ. ಬೆಂಗಳೂರಿನಿಂದ ಅಪ್ ಅಂಡ್ ಡೌನ್ ಮಾಡ್ತಿದ್ದ ರಾಜೇಶ್ ಕೋರಮಂಗಲದ ಮನೆಯಲ್ಲಿ ಲಾಕ್ ಮಾಡಿರುವಂತಹ ಲೋಕಾ ಟೀಮ್ ಆತನನ್ನ ಕೋರಮಂಗಲದ ಮನೆಯಲ್ಲೇ ಲಾಕ್ ಮಾಡಿದ್ದಾರೆ. ತುಮಕೂರಿನ ಕೆಐಡಿಬಿ ಕಚೇರಿಯ ಮೇಲೆ ದಾಳಿಯಾಗಿರ್ತಕ್ಕಂತಹದ್ದು ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ದಾಳಿ ಎಂದು ಹೇಳಲಾಗ್ತಾ ಇದೆ. ಇನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೂಲದ ಎ ರಾಜೇಶ್ ಎಂ ಬೆಂಗಳೂರಿನ ಕೋರಮಂಗಲದಲ್ಲಿ ರಾಜೇಶ್ ವಾಸ ಇರ್ತಾರೆ. ಬೆಂಗಳೂರಿನಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಂತಹ ರಾಜೇಶ್ ಕೋರಮಂಗಲದ ಮನೆಯಲ್ಲಿ ಈಗ ಲಾಕ್ ಮಾಡಿರುವಂತಹ ಲೋಕಾಧಿಕಾರಿಗಳು. ಸೊ ಬೆಳ್ಳಂಬೆಳಗ್ಗೆ ಇವತ್ತು ಸಾಕಷ್ಟು ಕಡೆಗಳಲ್ಲಿ ಲೋಕಾಯುಕ್ತರು ದಾಳಿ ಮಾಡ್ತಾರೆ, ಸಾಕಷ್ಟು ಅಧಿಕಾರಿಗಳ ಮೇಲೆ ಮನೆಯಲ್ಲಿ. ಬೆಳಗಿನ ಬುಲೆಟಿನ್ನಲ್ಲೂ ಕೂಡ ನಾವು ವಿಸ್ತೃತವಾಗಿ ಮಾತಾಡ್ತಾ ಇದ್ವಿ. ಸೊ ಯಾವ್ಯಾವ ಕಾರಣಕ್ಕೆ ದಾಳಿ ಮಾಡಿದ್ದಾರೆ, ಏನೇನು ಪರಿಶೀಲನೆಗಳಾಗ್ತಾ ಇದೆ. ಒಂದು ಮನೆಯಲ್ಲಿ ಬರೋಬ್ಬರಿ ಚಿನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದು. ಸೊ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಈಗ ಈ ಅಧಿಕಾರಿಯ ಮೇಲೆ ದಾಳಿಯಾಗಿರ್ತಕ್ಕಂತಹದ್ದು. ಈಗಾಗಲೇ ಸಂಬಂಧಪಟ್ಟಂಥ ಕಡತಗಳು, ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.